ಶ್ರೀ ದುರ್ಗಾಯೇ ನಮಃ. ಹಾಗೆ 14ನೇ ತಾರೀಕು 7ನೇ ತಿಂಗಳು 2026ರ ವಿಶೇಷವಾದಂಥ ಅಮಾವಾಸ್ಯೆ ಬಿದ್ದಿದೆ. ಯಾವ ದಿನ ಬಿದ್ದಿದೆ? ಮಂಗಳವಾರ ಬಿದ್ದಿದೆ. ನೋಡಿ, ಈ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಈ ಅಮಾವಾಸ್ಯೆಯ ವಿಶೇಷ. ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ನಾವು ದುರ್ಗಾ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ನಮ್ಮ ಸಮಸ್ತ ಪಾಪಗಳು ದೂರ ಆಗುತ್ತೆ ಅಂತ. ಹಾಗೆ ನೋಡಿ, ತುಂಬ ಜನಕ್ಕೆ ಬೆಂಗಳೂರಲ್ಲಾಗಿರ್ಬೋದು, ತುಂಬ ಊರುಗಳಲ್ಲಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿರುತ್ತೆ. ಆಯಿತಾ? ನಿಮ್ಮ ಹತ್ರ ಜಾಗ ಇರುತ್ತೆ, ಯಾರೋ ಕೇಸ್ ಹಾಕಿರ್ತಾರೆ, ಅಥವಾ ಲಿಟಿಗೇಷನ್ ಆಗಿರುತ್ತೆ, ಅಥವಾ ಅಣ್ಣ ತಮ್ಮಂದರು ದಾಯಾದಿ ಕಲಹಗಳಿಂದ ಅದೆಲ್ಲ ಕೋರ್ಟ್ಗೆ ಹೋಗಿರುತ್ತೆ. ಇನ್ನು ಕೆಲವರಿಗೆ ಭೂಮಿ ತಗೋಬೇಕು ಅನ್ನುವಂಥ ಆಸೆ ಇರುತ್ತೆ, ಪಾಪ ಹಣಕಾಸು ಅಡ್ಜಸ್ಟ್ ಆಗಿರೋದಿಲ್ಲ. ಇಂಥವ್ರಿಗೆ ಇದು ಬಹಳ ಒಂದು ಸಕಾಲ. ಮಣ್ಣೆತ್ತಿನ ಅಮಾವಾಸ್ಯೆ ಬಂದಿರೋದು ಮಂಗಳವಾರ. ಈ ದಿನ ನೀವು ವಿಶೇಷವಾಗಿ ಮಂಗಳ ಗ್ರಹಕ್ಕೆ ತೊಗರಿಬೇಳೆ ಮತ್ತು ಕೆಂಪು ವಸ್ತ್ರವನ್ನು ಕೊಟ್ಟು ಅರ್ಚನೆ ಮಾಡಿಸಿ. ಮತ್ತು ವಿಶೇಷವಾಗಿ ಈ ದಿನ ಮಂಗಳವಾರ ಆಗಿರೋದ್ರಿಂದ ದುರ್ಗಾದೇವರ ನಾಮಸ್ಮರಣೆಯನ್ನು ಮಾಡಿ. ಹಾಗೆ ಅನುಕೂಲ ಇತ್ತು ಅಂದರೆ ಭೂವರಾಹ ಮಂತ್ರವನ್ನು, ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವ ಸ್ವಃಪತಗೆ ಭೂಪತಿತ್ವಮ್ಮೆ ದೇಹಿರಾಪಯ ಸ್ವಾಹ, ಈ ಮಂತ್ರವನ್ನು ಜಪ ಮಾಡಿ. ಬಾಡಿಗೆ ಮನೆಯಲ್ಲಿರೋರು ಲೀಸ್ಗೆ ಹೋಗ್ತೀರಾ, ಲೀಸವರಿಲ್ಲಿರೋರು ಸ್ವಂತ ಮನೆ ಕಟ್ತೀರಾ. ಆಮೇಲೆ ಗೃಹ ಪ್ರವೇಶಕ್ಕೆ ಮರಿಬೇಡಿಪ್ಪ, ಊಟ ಹಾಕ್ಸೋದು.